ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಪೆಹಲ್ಗಾಂನಲ್ಲಿ ನಡೆದ ಪ್ರವಾಸಿಗರ ಹತ್ಯೆ ಖಂಡಿಸಿ ನಾಪೋಕ್ಲು ಪಟ್ಟಣದಲ್ಲಿ ಹಿಂದೂ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕೆಆರ್ಪೇಟೆ ಪಟ್ಟಣದ ಸಿಂಚನ ಎಲೆಕ್ಟ್ರಾನಿಕ್ಸ್ನಲ್ಲಿ ಎಲ್ಜಿ ಕಂಪನಿಯ ನವೀನ ಮಾದರಿಯ ರೆಫ್ರಿಜರೇಟರ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ನಾಪೋಕ್ಲು ಸಮೀಪದ ಬಲ್ಲಮಾವಟಿ ಗ್ರಾಮದ ರಾಟೇಶಿ ಭದ್ರಕಾಳಿ ದೇವಿಯ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ನಾಪೋಕ್ಲು ಪಟ್ಟಣದಲ್ಲಿ ಹಿಂದೂ ಸಂಘಟನೆ ವತಿಯಿಂದ ಪೆಹಲ್ಗಾಂನಲ್ಲಿ ನಡೆದ ಪ್ರವಾಸಿಗರ ಹತ್ಯೆ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದರು. ಪೆಹಲ್ಗಾಂನಲ್ಲಿ ಭಯೋತ್ಪಾದಕರಿಂದ ಪ್ರವಾಸಿಗರ ಹತ್ಯೆ ಖಂಡಿಸಿ ನಾಪೋಕ್ಲು ಪಟ್ಟಣದಲ್ಲಿ ಹಿಂದೂ ಸಂಘಟನೆಯ ಪ್ರಮುಖರಿಂದ ಪ್ರತಿಭಟನೆ ನಡೆಸಲಾಯಿತು. ಕೊಂಡ್ಯೋನಂಡ ರಮೇಶ್ ಮುದ್ದಯ್ಯ ಮಾತನಾಡಿ, ಪೆಹಲ್ಗಾಂನಲ್ಲಿ ಅಮಾಯಕ ಹಿಂದೂಗಳ ಹತ್ಯೆ ಖಂಡನೀಯ. ದೇಶದಲ್ಲಿ ಹಿಂದೂಗಳ ಮೇಲೆ ಪದೇ ಪದೇ ದೌರ್ಜನ್ಯ ನಡೆಸಲಾಗುತ್ತಿದೆ. ಭಾರತ ಅಖಂಡವಾದುದು. ಭಾರತೀಯತೆ ದೇಶದ ಜೀವಾಳ. ಸ್ವಾತಂತ್ರ್ಯ ಬಂದ ನಂತರ ನಾಯಕರ ಅಧಿಕಾರದ ಹಪಹಪಿಯಿಂದ ದೇಶ ಚಿತ್ರವಾಗುತ್ತಿದೆ. ಭಾರತೀಯರು ಯಾರಿಗೂ ತೊಂದರೆ ಮಾಡಿದ ನಿದರ್ಶನಗಳಿಲ್ಲ. ದೇಶವನ್ನ ಕೊಳ್ಳೆ ಹೊಡೆಯಲು ಬಂದಂತಹ ಮಂದಿ ಸಂಪತ್ತನ್ನ ದೋಚಿದರು. ಇದೀಗ ಧರ್ಮದ ಮೇಲೆ ಯುದ್ಧವನ್ನ ಸಾರಲಾಗುತ್ತಿದೆ. ಹಿಂದೂ ಧರ್ಮ ಯಾರಿಗೂ ದ್ರೋಹ ಬಗೆದಿಲ್ಲ. ಸರ್ವಜನ ಸುಖಿನೋ ಭವಂತು ಎಂಬ ತತ್ವದಲ್ಲಿ ಭಾರತೀಯರು ಜೀವನ ಸಾಗಿಸುತ್ತಿದ್ದಾರೆ. ನಿರಾಶ್ರಿತರಿಗೆ ದೇಶ ಆಶ್ರಯ ನೀಡಿದೆ. ಆದರೂ ಭಯೋತ್ಪಾದಕ ಕೃತ್ಯಗಳ ಮೂಲಕ ಇಲ್ಲಿನ ಪ್ರಮುಖ ಧರ್ಮಕ್ಕೆ ಅಪಚಾರ ಎಸಗಲಾಗುತ್ತಿದೆ ಎಂದರು. ಹಿಂದೂ ಧರ್ಮಕ್ಕೆ ಅಳಿವಿಲ್ಲ. ಎಷ್ಟೇ ದುಷ್ಕೃತ್ಯಗಳನ್ನ ನಡೆಸಿದರೂ ಕೂಡ ಹಿಂದೂ ಧರ್ಮವು ಸಂಘಟಿತವಾಗುತ್ತದೆ. ಹಿಂದೂಗಳು ಸಂಘಟಿತರಾಗುತ್ತಾರೆ ಎಂದರು. ಭಯೋತ್ಪಾದಕರ ನಿಗ್ರಹಕ್ಕೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಇದೇ ಸಂದರ್ಭ ಒತ್ತಾಯಿಸಿದರು. ಪ್ರತಿಭಟನೆ ಸಂದರ್ಭ ಪ್ರಮುಖರಾದ ಕಂಗಾಂಡ ಜಾರಿಪೂವಪ್ಪ, ಬಿಎಂ ಪ್ರದೀಪ, ಬಿದ್ದಟಂಡ ತಮ್ಮಯ್ಯ, ರಾಧಾಕೃಷ್ಣ ರೈ, ಕೆಲ್ಲೆಟೀರ ದೀಪು, ಕೆಟೋಣೀರ ಹರೀಶ್ ಪೊವಯ್ಯ, ಬಿದ್ದಟಂಡ ಜಿನ್ನು ನಾಣಯ್ಯ, ಕುಲ್ಲೆಟೀರ ಅಜಿತ್ ನಾಣಯ್ಯ, ಅಮ್ಮಂಡ ಮಹೇಶ್, ಕೆಲ್ಲೆಟೀರ ಸಾಬು ನಾಣಯ್ಯ, ಮೂವೆರ ಪಟ್ಟು ಪೆಮ್ಮಯ್ಯ, ಶಿವಚಾಳಿಯಿಂದ ಜಗದೀಶ್, ಉಮಾಪ್ರಭು, ಎಂಎಂ ನರೇಂದ್ರ, ರಮ್ಮಿ ನಾಣಯ್ಯ, ಕೆರೆಟ್ಟಿರ ದೀಪು ದೇವಯ್ಯ, ನಾಟೋಳಂಡ ಸಚಿನ್, ಮೇದಪ್ಪ ಮತ್ತಿತರರು ಇದ್ದರು. ಎಲ್ಲ ನಾಗರಿಕ ಬಂಧುಗಳೇ, ಇಂದು ನಾಪೋಕಲ್ಪೇಟೆ ಹೃದಯ ಭಾಗದಲ್ಲಿ ನಾವೆಲ್ಲ ಬಹಳ ನೊಂದ ಮನಸ್ಸಿನಿಂದ ಸೇರಿದ ವಿಚಾರ ಅಂದರೆ, ನಮ್ಮ ಹಿಂದೂ ಜನಾಂಗವನ್ನ ಮೊನ್ನೆ ಕಾಶ್ಮೀರದಲ್ಲಿ 27 ಜನರ ಮಾರಣ ಹೋಮ ಆಗಿದೆ. ಅದು ಭಯೋತ್ಪಾದಕರು ಎಲ್ಲರನ್ನೂ ಕೊಲ್ತಾ ಇದ್ದಾರೆ. ಆದರೆ ಈ ಸಾರಿ ಕೊಂದಂತ ಬರೀ ಹಿಂದೂಗಳನ್ನು ಹುಡುಕಿ ಕೊಂದಂತ ಒಂದು ನೋವನ್ನು ನಾವು ಇವತ್ತು ತೋಡಿಕೊಳ್ಳಲಿಕ್ಕೆ ನಿಂತಿದ್ದೇವೆ. ಮೊದಲಿಂದಲೂ ನಾವು ನೋವನ್ನು ತೋಡ್ಕೊಂಡಿದ್ದೇವೆ. ಆದರೆ ವಿಶೇಷವಾಗಿ ನಮ್ಮ ಹಿಂದೂಗಳು ಏನು ಮಾಡಿದ್ದಾರೆ ಗೊತ್ತಿಲ್ಲ. ಈ ಹಿಂದೂಗಳು ಹುಡುಕುವಾಗ ನಾವು ಅದಕ್ಕೆ ಪ್ರತಿಭಟನೆ ಮಾಡಬೇಕು. ಇವತ್ತು ಸೇರಿದ್ದೇವೆ. ಇತಿಹಾಸ ನೋಡಿದಾಗ ನಾವು ಭಾರತ ದೇಶ ಅಖಂಡ ಭಾರತವಾಗಿತ್ತು, ಬಹಳ ದೊಡ್ಡ ದೇಶ ಆಗಿತ್ತು. ಎಲ್ಲ ಕಿತ್ತು ಈಗ ಸ್ವಲ್ಪ ಉಳ್ಕೊಂಡಿದೆ. ಇದರಲ್ಲಿ ಭಾರತೀಯತೆ ಮತ್ತು ಹಿಂದುತ್ವ ನಮ್ಮ ದೇಶದ ಮೂಲ ತತ್ವ. ನಮ್ಮ ಭಾರತ ದೇಶ ಹಿಂದೂಸ್ತಾನ ಮೊದಲು ಸ್ವತಂತ್ರ ಆದಾಗ ಇಬ್ಬರಾಳ ನೆಹರು ಅವರು ಮತ್ತು ಜಿನ್ನರ ಗುದ್ದಾಟದಿಂದ ಪಾಕಿಸ್ತಾನ ಬೇರೆ ಹೋಯಿತು. ಇವತ್ತು ಅವರ ಉಪಟಳ ಇನ್ನೂ ತಲುಪಲಿಲ್ಲ. ಕಾಶ್ಮೀರ 370 ತೆಗೆದ ಮೇಲೆ ಈಗ ಅಲ್ಲಿ ಮಾಡಿದಂಥ 2ನೇ ಮಾರಣ ಹೋಮ ಅಂತ ಹೇಳ್ತಾ ಇದ್ದಾರೆ. ನಾವು ಅವತ್ತು ಇವರ ಈ ನಾಯಕತ್ವ ಅಧಿಕಾರ ದಾಹದಿಂದ ಇವತ್ತು ನಾವು ನಮ್ಮ ಮಕ್ಕಳು, ಕಿರುಮಕ್ಕಳು, ಮರಿಮಕ್ಕಳು ನೋವನ್ನು ಅನುಭವಿಸ್ತಾ ಇದ್ದೇವೆ. ಈ ನಾಯಿಗಳಿಗೆ ಧಿಕ್ಕಾರ ಇರಬೇಕು. ಯಾಕೆಂದ್ರೆ ನಮ್ಮ ದೇಶವನ್ನು ಹೊಡೆದ ಅಧಿಕಾರಕ್ಕಾಗಿ ಹೊಡೆದಂಥ ಆ ನಾಯಿಗಳಿಗೆ ಧಿಕ್ಕಾರ ಆಗಬೇಕು ನಾವು. ಯಾಕೆಂದರೆ ಸ್ವಾರ್ಥಕ್ಕಾಗಿ ದೇಶವನ್ನು ಹಾಳು ಮಾಡಿದಂಥವರು. ಇವತ್ತು ಭಾರತ ದೇಶ ಯಾರಿಗೆ ಏನು ಮಾಡಿದೆ, ಯಾರಿಗೂ ಏನು ತೊಂದರೆ ಮಾಡಲ್ಲ. ಇತಿಹಾಸ ನೋಡಿದರೆ ನಾವು ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಯಾವುದೇ ಒಂದು ಮತಕ್ಕಾಗಲಿ, ಧರ್ಮಕ್ಕಾಗಲಿ, ದೇಶಕ್ಕಾಗಲಿ ಈವರೆಗೆ ತೊಂದರೆ ಮಾಡಿದ ನಿದರ್ಶನವೇ ಇಲ್ಲ. ಆದರೆ ಹಿಂದೂ ದೇಶದ ಮೇಲೆ ಮೊಘಲರು ಬಂದರು. ಗೋರಿ ಮೊಹಮ್ಮದ್, ಗಜೀನ್ ಮೊಹಮ್ಮದ್ ನಾಯಿಗಳು ಬಂದರು. 700 ವರ್ಷದವರೆಗೆ ನಮ್ಮ ದೇಶವನ್ನು ಆಳಿ ಮತಾಂತರ ಮಾಡಿದರು, ದೋಚಿದರು, ದರೋಡೆ ಮಾಡಿದ್ರು, ನೀಚಕೃತ್ಯ ಮಾಡಿದರು, ಹೋದರು. ಅವರು ಇವತ್ತು ಸರ್ವನಾಶ ಆಗಿದ್ದಾರೆ. ಹಾಗೆ ಬ್ರಿಟಿಷರು 300 ವರ್ಷವನ್ನು ನಮ್ಮನ್ನು ಆಳಿದ್ದಾರೆ. ಅವರು ಸಹ ಅಷ್ಟೇ ನಮಗೆ ಬೇಕಾದ ಕಿರುಕುಳ ಕೊಟ್ಟು ದೋಚಿ ದರೋಡೆ ಮಾಡಿ ನಮ್ಮ ದೇಶವನ್ನು ಕೊಳ್ಳೆ ಹೊಡೆದು ಹೋದ್ರು. ಆ ದೇಶ ಇವತ್ತು ಅಧೋಗತಿ ಬರ್ತಾ ಇದೆ. ನಾನು ಒಂದು ಮಾತ್ರ ಹೇಳ್ತೀನಿ, ದೇಶ ನಮ್ಮ ಹಿಂದೂ ಧರ್ಮ ಅಥವಾ ಹಿಂದೂ ದೇಶ ಯಾರಿಗೂ ದ್ರೋಹ ಬಗೆದಂಥ ದೇಶ. ಎಲ್ಲರೂ ಚೆನ್ನಾಗಿರಬೇಕು, ಸರ್ವೇ ಜನ ಸುಖಿನೋ ಭವಂತು ಅನ್ನುವಾಗ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಬಯಸುವಂಥ ನಾವು ಹಿಂದೂಗಳು ಯಾರಿಗೂ ದ್ರೋಹ ಮಾಡಲಿಲ್ಲ. ನಮ್ಮನ್ನು ಹುಡುಕಿಕೊಳ್ತಾ ಇದ್ರೆ ಈ ಜಿಹಾದಿಗಳಿಗೆ, ಈ ಮತಾಂಧರಿಗೆ ಈ ಮೂಲಕ ಒಂದು ಸಂದೇಶ ಕೊಡಬೇಕು. ಎಷ್ಟೇ ಆದರೂ ಹಿಂದೂ ಧರ್ಮ ಉಳಿತದೆ, ಅಳಿಯೋದಿಲ್ಲ.
ಹಿಂದೂ ಧರ್ಮಕ್ಕೆ ಹುಟ್ಟಿದ ದಿವಸ ಇಲ್ಲ. ಸನಾತನ ಅಂದರೆ ಪುರಾತನ ಧರ್ಮ ನಮ್ಮದು. ನಮಗೆ ಹುಟ್ಟಿದ ದಿವಸವೇ ಇಲ್ಲ. ಆದರೆ ಮೊನ್ನೆ ಒಬ್ಬ ವಾಟ್ಸಪ್ಪಲ್ಲಿ ನೋಡಿದೆ, ಒಬ್ಬ ಮುಸ್ಲಿಂ ನಾಯಕ ನಮ್ಮ ಧರ್ಮವನ್ನು 1400 ವರ್ಷ ಆಯಿತು, ಇವತ್ತು ಮೈಕಲ್ಲಿ ಅದಾನು ಕೂಗ್ತಾ ಇದ್ದಾರೆ, ಈ ಕುರಾನ್ನಲ್ಲಿ ಅಂಥ ಅವಸ್ಥೆನೇ ಇಲ್ಲ, ಅವನು ಕೇಸಿಗೆ ಹೋಗಿದ್ದಾನೆ, ಇದು ಸರಿಯಲ್ಲ ಅಂತ. ಒಬ್ಬ ನಿಜವಾದ ಅವನು ದೇಶಭಕ್ತ, ಒಬ್ಬ ನಾಯಕ ಅವನು ಹೇಳ್ತಾನೆ 1400 ವರ್ಷ ಆಗಿದೆ ಅಂತ. ನಾವು ಹೇಳಲಿಲ್ಲ. ನಮ್ಮ ದೇಶಕ್ಕೆ ನಮ್ಮ ಧರ್ಮಕ್ಕೆ ವಯಸ್ಸೆಷ್ಟು ಗೊತ್ತಿಲ್ಲ. ಇಂಥ ಧರ್ಮವನ್ನು ಹಾಳು ಮಾಡ್ತಾ ದೇಶದ್ರೋಹಿಗಳು ಮೊಘಲರು ಬಂದು ಅವರು ನಾಶ ಆಗಿದ್ದಾರೆ, ಬ್ರಿಟಿಷರು ನಾಶ ಆಗಿದ್ದಾರೆ. ಇವತ್ತು ಅನೇಕ ಜನ ಪಾಕಿಸ್ತಾನ ಇರಲಿ, ಅಫ್ಘಾನಿಸ್ತಾನ ಇರಲಿ, ಬಾಂಗ್ಲಾದೇಶ ಇರಲಿ, ನಮ್ಮ ಮೇಲೆ ಎಷ್ಟೇ ನಾವು ಉಪಕಾರ ಮಾಡಿದ್ರು ಅವರು ಅದು ಉಪಕಾರ ಇಲ್ಲ. ಅವರಿಗೆ ಬೇಕಾಗಿದ್ದು ಅವ್ರ ಧರ್ಮ ಒಂದೇ. ಇಡೀ ಪ್ರಪಂಚವನ್ನು ಮುಸ್ಲಿಂ ಧರ್ಮ ಮಾಡಬೇಕು. ನಾವೆಲ್ಲ ಇವರನ್ನ ಹಿಂದೂಗಳು ಪಾಪಿಗಳು ಅಂತೇಳಿ ಕೊಲ್ಲಬೇಕು. ನಾವೆಲ್ಲ ಇಷ್ಟೆಲ್ಲ ಚೆನ್ನಾಗಿದ್ದೇವೆ, ಅದು ನಮ್ಮನ್ನು ಕರೆಯೋದು ಅವ್ರು ಪಾಪಿಗಳು ಅಂತ, ಕಾಫಿಯರ್ಸ್ ಅಂತ. ಏನು ಮಾಡಿದ್ದೀವಿ ನಾವು ಪಾಪಿಗಳು? ನಮ್ಮ ಧರ್ಮ ಸ್ವಚ್ಛವಾದ ಧರ್ಮ, ಯಾವುದೇ ಕಪಟ ಮೋಸ ಇಲ್ಲದ ಧರ್ಮ, ಯಾರಿಗೂ ದೋಹ ಬಗೆಯೋದಿಲ್ಲ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಡ ಸದಾನಂದ, ನಾಪೋಕ್ಲು. ಕ್ಯಾರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭೂವರಹನಾಥ ಸ್ವಾಮಿ ದೇವಾಲಯದಲ್ಲಿ ವರಹ ಜಯಂತಿ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪವಿತ್ರ ಗಂಗಾ ಜಲ 1000 ಲೀಟರ್ ಹಾಲು, 500 ಲೀಟರ್ ಕಬ್ಬಿನ ಹಾಲು, 500 ಲೀಟರ್ ಎಳನೀರು, ಹಸುವಿನ ತುಪ್ಪ, ಜೇನುತುಪ್ಪ, ಶ್ರೀಗಂಧ, ಅರಿಶಿನ, ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಮಲ್ಲಿಗೆ, ಜಾಜಿ, ಸಂಪಿಗೆ, ಸೇವಂತಿಗೆ, ದವನ, ಪವಿತ್ರ ಪತ್ರೆಗಳು, ತುಳಸಿ, ಗುಲಾಬಿ, ಕಮಲ ಸೇರಿದಂತೆ 58 ಬಗೆಯ ವಿಶೇಷ ಹೂಗಳಿಂದ ಪುಷ್ಪಾಭಿಷೇಕ ನಡೆಸಿ ಪಟ್ಟಾಭಿಷೇಕ ಮಾಡಿ ದೇವಾಲಯದ ಸುತ್ತಲೂ ಅಡ್ಡ ಪಲ್ಲಕ್ಕಿ ಉತ್ಸವ ನಡೆಸಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ದೇವಾಲಯದ ವ್ಯವಸ್ಥಾಪಕ ಸಮಿತಿಯ ಸಂಚಾಲಕರಾದ ಡಾಕ್ಟರ್ ಶ್ರೀನಿವಾಸ್ ರಘುವನ್ ಪೂಜಾ ಕಾರ್ಯಕ್ರಮಗಳ ನೇತೃತ್ವ ವಹಿಸಿ ಮಾತನಾಡಿ, ರೇವತಿ ನಕ್ಷತ್ರ ಹಾಗೂ ವರಹ ಜಯಂತಿಯ ಒಂದೇ ದಿನದ ಏಕಕಾಲದಲ್ಲಿ ಬಂದಿರುವ ಈ ಶುಭ ದಿನದಲ್ಲಿ ಭೂ ವ್ಯಾಜ್ಯಗಳ ಪರಿಹಾರಕ ಹಾಗೂ ಲೋಕರಕ್ಷಕನಾದ ವರಹ ಸ್ವಾಮಿಗೆ ಇಂದು ವಿಶೇಷ ಪೂಜೆ ಸಲ್ಲಿಸಿ ಹೋಮ ಹವನದ ಮೂಲಕ ಲೋಕದ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಗಿದೆ. 150 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಭೂ ವರಹನಾಥ ಸ್ವಾಮಿಗೆ ತಿರುಮಲ ತಿರುಪತಿಯ ಮಾದರಿಯಲ್ಲಿ 3 ಪ್ರಕಾರಗಳ ದೇವಾಲಯವನ್ನು ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದ ಹೊಯ್ಸಳ ವಾಸ್ತು ವೈಭವದ ಮಾದರಿಯಲ್ಲಿ ನಿರ್ಮಿಸಲಾಗುತ್ತಿದೆ. ಇನ್ನು 3 ವರ್ಷಗಳಲ್ಲಿ ದೇವಾಲಯದ ಕೆಲಸವನ್ನು ಸಂಪೂರ್ಣಗೊಳಿಸಲು ಸಂಕಲ್ಪ ಮಾಡಿರುವ ಪರಕಾಲ ಸ್ವಾಮಿಗಳು ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಒದಗಿಸಿಕೊಡಲು ಕಾರ್ಯಕ್ರಮ ರೂಪಿಸಿದ್ದಾರೆ ಎಂದು ಹೇಳಿದರು. ಇಂದಿನ ವಿಶೇಷ ಪೂಜಾ ಕಾರ್ಯಕ್ರಮಕ್ಕೆ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ, ಸಮಾಜ ಸೇವಕ ಮಲ್ಲಿಕಾರ್ಜುನ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ HM ರೇವಣ್ಣ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಜಯಲಕ್ಷ್ಮಿ ರಾಜಶೇಖರ್, ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಸುಮರಾಣಿ, ಆನಂದೇಗೌಡ, ಮೂಡ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್, ಸಂಸ್ಕೃತಿ ಸಂಘಟಕ ಶ್ರೀ ಗೋಪಾಲಕೃಷ್ಣ, ಅವಧಾನಿಗಳು ಸೇರಿದಂತೆ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ 25,000ಕ್ಕೂ ಹೆಚ್ಚಿನ ಭಕ್ತರು ವರಹ ಜಯಂತಿ ಕಾರ್ಯಕ್ರಮದಲ್ಲಿ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಜಯಂತಿ ಅದರ ಅಂಗವಾಗಿ 1000 ಲೀಟ್ರ್ ಹಾಲು, 500 ಲೀಟ್ರು ಕಬ್ಬಿನ ಹಾಲು, 200 ಲೀಟ್ರು ಇದು ಎಳನೀರು ಮತ್ತು ಸುಮಾರು 5 ಟನ್ ಹೂವು ಆ್ಯಕ್ಚುಲಾಗಿ ಅಭಿಷೇಕ ಮಾಡಿದ್ರು.
ಫಸ್ಟ್ ಟೈಮ್ ಅಷ್ಟು ಮಾಡಿದ್ರು ಆ್ಯಕ್ಚುಲಾಗಿ ಎಲ್ಲ ಭಕ್ತರು ತಂದು ಕೊಡ್ಯಾರಂತ ಹೂವನ್ನ. ಅದಾದಮೇಲೆ ಹೋಮ ಶುರು ಮುಗಿದೀಗ, ಹೋಮ ಅಂತಿಮವಾಗಿ ಮುಗಿದಿವೆ, ಕಲ್ಯಾಣೋತ್ಸವ ಆಗ್ತದೆ ಈಗ. ಎಲ್ಲ ಉದ್ದೇಶವೂ ಭಗವಂತನಿಗೆ, ಭಗವಂತ ಎಲ್ಲ ಬರೀತ ಪ್ರತಿಯೊಬ್ಬ ಪ್ರಜೆಗೂ ಅವರ ಕಷ್ಟ ಎಷ್ಟೇ ಇರಲಿ, ಅದು ಹಣೆ ಬರ್ದ ಇಲ್ಲದೇ ಇರಲಿ, ಅದನ್ನ ಮಾಡಿಕೊಡ್ತಕ್ಕಂಥ ಶಕ್ತಿ ಇದೆ ಭಗವಂತನಿಗೆ. ಅದನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯ ಮನಸ್ಸು ಬರಲಿ, ಒಳ್ಳೆಯ ಬುದ್ಧಿ ಬರಲಿ, ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ, KR ಪೇಟೆ ಅಭಿವೃದ್ಧಿ ಆಗಲಿ. ಅತಿ ಮುಖ್ಯವಾಗಿ ನಮ್ಮ ಈ ಸರೌಂಡಿಂಗ್ ಉದ್ಧಾರ ಆಗಬೇಕು. ಇಲ್ಲಿ ಯಾವ ಇಂಡಸ್ಟ್ರಿ ಇಲ್ಲ, ಎಲ್ಲ ಬರುತ್ತವಾಗ. ಪೊಲಿಟಿಕಲ್ ಭಾಷೆ ಮಾಡ್ತೀನಿ ಬಿಡಿ. ರಿಪರ್ಕಷನ್ ಸಭೆ ಒಂದು ದೇವಸ್ಥಾನ ಬಂದರೆ ಏನೇನಾಗುತ್ತೆ ಅಂತ. ಅಯೋಧ್ಯೆ ಬಂದಮೇಲೆ, ಅಲ್ಲಿ ಅಯೋಧ್ಯೆ ರಾಮ ದೇಶ ಬಂದಮೇಲೆ ಓದೇ ಬೇರೆ ಆಗ್ತದೆ, ಹಾಗೆ ಆಗ್ತದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ನಾಪೋಕ್ಲುವಿನ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅಕಾಡೆಮಿ ವತಿಯಿಂದ ಬೇಸಿಗೆ ಶಿಬಿರ ಹಮ್ಮಿಕೊಂಡಿದ್ದು ಒಲಿಂಪಿಯನ್ ಚೆಪ್ಪುಡಿರ ಪುನಚ ಪಾಲ್ಗೊಂಡು ಮಾರ್ಗದರ್ಶನ ನೀಡಿದರು. ಶಿಸ್ತು ಹಾಗೂ ಕಠಿಣ ಪರಿಶ್ರಮದಿಂದ ಸಾಧನೆ ಮಾಡಲು ಸಾಧ್ಯ ಎಂದು ಒಲಿಂಪಿಯನ್ ಚೆಪ್ಪುಡಿರ ಪುನಚ ತಿಳಿಸಿದರು. ನಾಪೋಕ್ಲುವಿನ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕ್ರೀಡಾ ಅಕಾಡೆಮಿ ವತಿಯಿಂದ KPS ಶಾಲೆಯ ಆಟದ ಮೈದಾನದಲ್ಲಿ ಆಯೋಜಿಸಲಾಗಿರುವ 25ನೇ ವರ್ಷದ ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಂಡ ಅವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಮಾತನಾಡಿದರು. ಹಿರಿಯ ವಯಸ್ಸಿನಿಂದಲೇ ಮಕ್ಕಳು ಕ್ರೀಡೆಗೆ ಆದ್ಯತೆ ನೀಡಬೇಕು. ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆ ಇಲ್ಲದಿದ್ದಲ್ಲಿ ವ್ಯಕ್ತಿ ಪರಿಪೂರ್ಣತೆ ಹೊಂದಲಾರ. ದೇಹ ಸದೃಢವಾಗಿದ್ದರೆ ಮನಸ್ಸು ಸದೃಢವಾಗಿರುತ್ತದೆ ಎಂದು ಶಿಸ್ತು ಹಾಗೂ ಕಠಿಣ ಪರಿಶ್ರಮ ಸಾಧನೆಗೆ ಸಹಕಾರಿ. ಹಿರಿಯ ಕ್ರೀಡಾಪಟುಗಳ ಮಾರ್ಗದರ್ಶನದಿಂದ ಉತ್ತಮ ಕ್ರೀಡಾಪಟುವಾಗಿ ಹೊರಹೊಮ್ಮಬಹುದು ಎಂದ ಅವರು, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕಠಿಣ ಪರಿಶ್ರಮದಿಂದ ಯಶಸ್ಸು ಗಳಿಸಬೇಕು. ಮಾನಸಿಕ ಸದೃಢತೆಗೆ ಯೋಗ ಅಗತ್ಯ. ಈ ನಿಟ್ಟಿನಲ್ಲಿ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕೆಂದು ಶುಭ ಹಾರೈಸಿದರು. ನಿವೃತ್ತ ಸೈನಿಕ ಕೊಂಡೀರ ಗಣೇಶ್ ಮಾತನಾಡಿ, ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕ್ರೀಡಾ ಅಕಾಡೆಮಿ ವತಿಯಿಂದ 25 ವರ್ಷಗಳು ನಿರಂತರವಾಗಿ ಶಿಬಿರವನ್ನು ನಡೆಸುತ್ತಾ ಬರುತ್ತಿದ್ದು, ಇದರಿಂದ ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರಯೋಜನಕಾರಿಯಾಗಿದೆ. ಶಿಬಿರವನ್ನು ಆಯೋಜಿಸುವುದು ಸುಲಭದ ಮಾತಲ್ಲ, ಇದಕ್ಕೆ ದಾನಿಗಳ ನೆರವು ಅಗತ್ಯ. ಕ್ರೀಡೆಯಲ್ಲಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಆಟಗಾರರು ಶಿಸ್ತನ್ನು ರೂಢಿಸಿಕೊಳ್ಳಬೇಕು ಎಂದರು. ಇದೇ ಸಂದರ್ಭ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕ್ರೀಡಾ ಅಕಾಡೆಮಿಯ ಖಜಾಂಚಿ, ಮುಖ್ಯ ತರಬೇತುದಾರರಾಗಿರುವ ಮಾಜಿ ಸೈನಿಕ ಕೆಟೋಡಿರ ಡಾಲಿ ಅಚ್ಚಪ್ಪ, ಕಾರ್ಯದರ್ಶಿ ಮಾಚುಟಿರ ಕುಶಾಲಪ್ಪ, ನಿರ್ದೇಶಕರಾದ ದುಗ್ಗಳ ಸದಾನಂದ, ತರಬೇತುದಾರರಾದ ಅರೆಯಡ ಗಣೇಶ್, ಬಿದ್ದಟಣ್ಣ ಮಮತ ಚಿನ್ನಪ್ಪ, ಪೋಷಕರು ಸೇರಿದಂತೆ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. ಒಂದು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ, ಕೋಚಿಂಗ್ ಕ್ಯಾಂಪ್. ಇದು ನಿಮ್ಮ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಇದರದ್ದು ಪ್ರಯುಕ್ತವಾಗಿ ಇಲ್ಲಿನ ನಾಪೋಕಲ್ ಊರಿನಲ್ಲಿ ಜನರಿಗೆ, ಮಕ್ಕಳಿಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾ 25 ವರ್ಷದಿಂದ ಸತತವಾಗಿ ಮಾಡೋದಕ್ಕೆ ಈ ನಾಪೋಕಲಿನ ಆಡಳಿತ ಮಂಡಲ ಅವರಿಗೆ ನಾನು ಕೃತಜ್ಞತೆಯನ್ನು ಕೋರುತ್ತೇನೆ. ಈಗ ಮಕ್ಕಳಿಗೆ ಒಂದು ಸ್ಫೂರ್ತಿಯಾಗಿ ಕುಟುಂಬದ ಟೂರ್ನಮೆಂಟ್ ಆಗುವುದಕ್ಕೆ ಮಕ್ಕಳಿಗೆ ಒಂದು ಆಕೆಯ ಒಂದು ಬೇಸ್ ಹೇಳಿದ್ರೆ ಕೋಚಿಂಗ್ ಕೊಡ್ತಾ ಇದ್ದಾರೆ. ಈಗ ಬಾಳಲೆಯಲ್ಲಿ ಹೀಗಾಗಿ ಲೆಫ್ಟಿನೆಂಟ್ ಕರ್ನಲ್ BK ಸುಬ್ರಹ್ಮಣ್ಯವರು 40-45 ಮಕ್ಕಳ ಒಂದು ಮೊದಲ ಬಾರಿಗೆ ಮಾಡಿ ಸತತವಾಗಿ ಮಾಡಲಿಕ್ಕೆ ಅವರು ಮಾಡಿದ್ದಾರೆ. ಒಳ್ಳೆಯ ಪ್ರೋತ್ಸಾಹ ಅವರ ಪೋಷಕರು ಕೊಟ್ಟಿದ್ದಾರೆ. ಇದಕ್ಕಾಗಿ ಮುಖ್ಯ ಕಾರಣ ಇದು ಪೋಷಕರು ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡುವುದಕ್ಕಾಗಿ ನಮ್ಮ ಹೀಗೆ ಹಳೆಯ ಆಟಗಾರರಾದ BK ಸುಬ್ರಹ್ಮಣ್ಯ ಅಂದರೆ ಪೊನ್ನಂಪೇಟೆಯಲ್ಲಿ ಕ್ಯಾಂಪ್ ಆಗ್ತಿದೆ. ಬಿಪಿನ್ ಹಾಗೆ ಈಗ ನಾಪುಕೊಲಿ ಮತ್ತು ಪೊನ್ನಂಪೇಟೆಯಲ್ಲಿ ಸಹ ನಮ್ಮ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಆಗಿದ್ದಕ್ಕೆ ನಮ್ಮ ಕೊಡಗಿನ ಟೂರ್ನಮೆಂಟಿಗೂ ಮತ್ತು ಕೊಡಗಿನ ಮಕ್ಕಳಿಗೂ ಮುಂದಿನ ಪೀಳಿಗೆಗೆ ಇದಾಗಲಿಕ್ಕೆ ಒಂದು ಒಳ್ಳೆಯ ಇದನ್ನು ಕೊಟ್ಟಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕ್ಯಾರ್ಪೇಟೆ ಪಟ್ಟಣದ ಸಿಂಚನ ಎಲೆಕ್ಟ್ರಾನಿಕ್ಸ್ನಲ್ಲಿ LG ಕಂಪನಿಯ ನವೀನ ಮಾದರಿಯ ರೆಫ್ರಿಜರೇಟರ್ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಯಿತು. ದೇಶದ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಹೊಂದಿರುವ LG ಕಂಪನಿಯ ರೆಫ್ರಿಜರೇಟರ್ಗಳು ಸೇರಿದಂತೆ ಮಾರುಕಟ್ಟೆಗೆ ಬಿಡುಗಡೆಯಾಗಿರುವ LG ಕಂಪನಿಯ ಉತ್ಪನ್ನಗಳನ್ನು ಇಂದು ಕ್ಯಾರ್ಪೇಟೆ ಪಟ್ಟಣದ ಸಿಂಚನ ಎಲೆಕ್ಟ್ರಾನಿಕ್ನಲ್ಲಿ ಅಧಿಕಾರಿಗಳು ಬಿಡುಗಡೆ ಮಾಡಿದರು. ಭಾರಿ ಸ್ಪರ್ಧಾತ್ಮಕ ದರದಲ್ಲಿ ದೇಶದ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿರುವ LG ಕಂಪನಿಯ ಗೃಹ ಉಪಯೋಗಿ ಉತ್ಪನ್ನಗಳು ಸ್ಪರ್ಧಾತ್ಮಕ ದರದಲ್ಲಿ ಮಾರಾಟವಾಗುತ್ತಿದ್ದು, ಕಡಿಮೆ ಬಡ್ಡಿ ದರದಲ್ಲಿ ಹಣಕಾಸು ಸಾಲ ಸೌಲಭ್ಯ ಹಾಗೂ EMI ಸೌಲಭ್ಯವು ದೊರೆಯುತ್ತಿರುವುದರಿಂದ ಗ್ರಾಹಕರು ದೀರ್ಘಕಾಲ
ಕಾಲ ಬಾಳಿಕೆ ಬರುವ LG ಕಂಪನಿಯ ಉತ್ಪನ್ನಗಳನ್ನೇ ಬಳಸಬೇಕು. ಸಿಂಚನ ಎಲೆಕ್ಟ್ರಾನಿಕ್ ನಲ್ಲಿ ರಿಯಾಯಿತಿ ಸ್ಪರ್ಧಾತ್ಮಕ ದರದಲ್ಲಿ ಖರೀದಿ ಮಾಡಬೇಕು ಎಂದು ಕಂಪನಿ ಮಾರುಕಟ್ಟೆ ವಿಭಾಗದ ಅಧಿಕಾರಿಗಳು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕೆಆರ್ಪೇಟೆ ತಾಲೂಕಿನ ಗ್ರಾಹಕರು, ಸಿಂಚನ ಎಲೆಕ್ಟ್ರಾನಿಕ್ ಮಾಲೀಕರು ಹಾಗೂ LG ಕಂಪನಿ ಅಧಿಕಾರಿಗಳು ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಹತ್ರ ಬನ್ನಿ. ಇವತ್ತು ಸಿಂಚನ ಎಲೆಕ್ಟ್ರಾನಿಕ್ಸ್ ಕೇರ್ಪೇಟೆನಲ್ಲಿ ಕಿಕ್ಕೇರಿ ಮೇನ್ ರೋಡ್ ಕೇರ್ಪೇಟೆನಲ್ಲಿ ನಾವು LG ಕಂಪನಿಯಿಂದ ಬಾಟಮ್ ಫ್ರೀಸರ್ 3 ಮಾಡೆಲ್ಗಳನ್ನ ನಾವು ಲಾಂಚ್ ಮಾಡಿದ್ದೀವಿ. ಈ 3 ಮಾಡೆಲ್ಗಳದ್ದು ಪ್ರೈಸ್ MRP ಬಂದು 68,990 ಇದೆ. ಇದ್ರದ್ದು ಪ್ರೈಸ್ ನಿಮಗೆ 45,990ನಲ್ಲಿ ಸಿಂಚನ ಎಲೆಕ್ಟ್ರಾನಿಕ್ಸಲ್ಲಿ ಇನಾಗ್ರಲ್ ಆಫರ್ ಕೊಂಡಾಡಿದೆ. ದಯವಿಟ್ಟು ಎಲ್ಲ ಕೇರ್ಪೇಟೆ ಜನಗಳು, ಕೇರ್ಪೇಟೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನಗಳು ಎಲ್ಲರೂ ಕೂಡ ಸಿಂಚನ ಎಲೆಕ್ಟ್ರಾನಿಕ್ಸ್ ವಿಸಿಟ್ ಮಾಡಬೇಕು ಅಂತ ಈ ಬಗ್ಗೆ ಕೇಳ್ಕೊತೀನಿ. ಇದರಲ್ಲಿ ಬೆನಿಫಿಟ್ಸ್ ಏನಂತಂದರೆ ಈ ಸಿಂಚನ ಎಲೆಕ್ಟ್ರಾನಿಕ್ಸಲ್ಲಿ ಬೈ ಮಾಡೋದ್ರಿಂದ ನಿಮಗೆ ಲೋ ಕಾಸ್ಟ್ EMI ಇರುತ್ತೆ, ನೋ ಕಾಸ್ಟ್ EMI ಇರುತ್ತೆ, ನಿಮಗೆ ಕ್ಯಾಶ್ ಬ್ಯಾಕ್ ಅಪ್ ಟು 500 LG ತೊಗೊಂಡಂಥ ಎಲ್ಲ ಕಸ್ಟಮರ್ಗಳು, LG ಪ್ರಾಡಕ್ಟ್ ಬೈ ಮಾಡೋಂಥ ಎಲ್ಲ ಕಸ್ಟಮರ್ಗೂ 500 ರೂಪಾಯಿಂದ 26,000 ರೂಪಾಯಿ ಕೂಡ ಕ್ಯಾಶ್ ಬ್ಯಾಕ್ ಬರುತ್ತೆ ನನಗೆ. ಪ್ಲಸ್ ಇಲ್ಲಿ ನಿಮಗೆ ಬೆಸ್ಟ್ ಸರ್ವಿಸ್ ಕೊಡ್ತಾರೆ ನಿಮಗೆ ಸಿಂಚನ ಎಲೆಕ್ಟ್ರಾನಿಕ್ಸಲ್ಲಿ. ಆಲ್ ಫೈನಾನ್ಸ್ ಫೆಸಿಲಿಟೀಸ್ ಇದೆ, ಆಲ್ ಕಂಪನಿ ಕ್ಯಾಶ್ ಬ್ಯಾಕ್ ಆಫರ್ಸ್ ಇದೆ. ದಯವಿಟ್ಟು ಸಿಂಚನ ಎಲೆಕ್ಟ್ರಾನಿಕ್ಸ್ ಕೇರ್ಪೇಟೆಗೆ ವಿಸಿಟ್ ಮಾಡಿ ಎಲ್ಲ LG ಪ್ರಾಡಕ್ಟ್ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಬೈ ಮಾಡಿ ಅಂತ ನಿಮ್ಮ ಮೂಲಕ ಕೇಳ್ಕೊತೀನಿ. ನಮಸ್ಕಾರ ಕೇರ್ಪೇಟೆ. ಥ್ಯಾಂಕ್ ಯು ಸಿಂಚನ ಎಲೆಕ್ಟ್ರಾನಿಕ್ಸ್. ಥ್ಯಾಂಕ್ ಯು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲು ಸಮೀಪದ ಬಲ್ಲಮ್ಮವಟಿ ಗ್ರಾಮದ ರಾಟೆ ಶ್ರೀ ಭದ್ರಕಾಳಿ ದೇವಿಯ ವಾರ್ಷಿಕ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ನಾಪೋಕ್ಲು ಸಮೀಪದ ಬಲ್ಲಮ್ಮವಾಟಿ ಗ್ರಾಮದ ರಾಟೆ ಭಗವತಿ ಶ್ರೀ ಭದ್ರಕಾಳಿ ದೇವಿಯ ವಾರ್ಷಿಕ ಉತ್ಸವವು ಶ್ರದ್ಧಾ ಭಕ್ತಿಯಿಂದ ವಿಜೃಂಭಣೆಯಿಂದ ಜರುಗಿತು. ದೇವಿಯನ್ನು ರಾಟೆಯ ಉಯ್ಯಾಲೆಯಲ್ಲಿ ತೂಗುವ ವಿಶಿಷ್ಟ ಆಚರಣೆಯಲ್ಲಿ ಊರಿನ ಪರ ಊರಿನ ಭಕ್ತರು ಪಾಲ್ಗೊಂಡಿದ್ದರು. ಬಲ್ಲತನಾಡಿನ ಪುರಾತನ ಭಗವತಿ ಭದ್ರಕಾಳಿ ದೇವಾಲಯದಲ್ಲಿ ಈ ಉತ್ಸವಕ್ಕಾಗಿ ದೇವಾಲಯದ ಮುಂಭಾಗದಲ್ಲಿ ದೊಡ್ಡ ಕಬ್ಬಿಣದ ರಾಟೆಯಲ್ಲಿ ದೇವರ ವಿಗ್ರಹವನ್ನು ತೂಗಲಾಗುತ್ತದೆ. ಈ ಸಂದರ್ಭ ಭಕ್ತರು ವಿವಿಧ ಧಾರ್ಮಿಕ ಕಾರ್ಯಗಳಲ್ಲಿ ಹಾಗೂ ಸಾಂಪ್ರದಾಯಿಕ ಆಚರಣೆಯಲ್ಲಿ ತೊಡಗಿಸಿಕೊಂಡಿದ್ದರು. ಉತ್ಸವದ ಅಂಗವಾಗಿ ಭದ್ರಕಾಳಿ ದೇವಿಯ ವಿಗ್ರಹವನ್ನು ರಾಟೆ ಉಯ್ಯಾಲೆಯಲ್ಲಿ ತೂಗುವುದು ಮಾತ್ರವಲ್ಲದೆ 3 ತೆರೆಮುಡಿ ಕೋಲಗಳನ್ನು ದೇವಾಲಯದ ಮೈದಾನದಲ್ಲಿ ನೆರವೇರಿತು. ಈ ಸಂದರ್ಭ ಭಕ್ತಾದಿಗಳು ಹರಕೆ ಕಾಣಿಕೆ ಒಪ್ಪಿಸಿ ಪ್ರಸಾದ ಸ್ವೀಕರಿಸುವುದರೊಂದಿಗೆ ವೀಕ್ಷಿಸಿ ಸಂಭ್ರಮಿಸಿದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪೆಹಲ್ಗಾಮ್ನಲ್ಲಿ ನಡೆದ ಪ್ರವಾಸಿಗರ ಹತ್ಯೆ ಖಂಡಿಸಿ ನಾಪೋಕ್ಲು ಪಟ್ಟಣದಲ್ಲಿ ಹಿಂದೂ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕೆಆರ್ಪೇಟೆ ಪಟ್ಟಣದ ಸಿಂಚನ ಎಲೆಕ್ಟ್ರಾನಿಕ್ಸ್ನಲ್ಲಿ LG ಕಂಪನಿಯ ನವೀನ ಮಾದರಿಯ ರೆಫ್ರಿಜರೇಟರ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ನಾಪೋಕ್ಲು ಸಮೀಪದ ಬಲ್ಲಮ್ಮವಟಿ ಗ್ರಾಮದ ರಾಟೆ ಶ್ರೀ ಭದ್ರಕಾಳಿ ದೇವಿಯ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ
ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.